ಏನು ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸೀನು ಕೈಲಿ ತೆಗಿಸ್ತೀನಿ, ಕೊಡಿ. ಏನ್ ಮಾತಾಡ್ತಿದ್ದೀನಿ ನೀನು? ಏನ್ ಮಾತಾಡ್ತಿದ್ಯಾ? ನನ್ ಕೈಲಿ ಆಗ್ತಾ ಇಲ್ಲ, ನನ್ ಮಗನ್ ಕೈಲಿ ಆಗತ್ತಾ? ಅವನ ಅಪ್ಪ ಕಣೆ ನಾನು. ಆಫ್ಟರ್ ಆಲ್ ಈ ಮುಚ್ಚಳ ತೆಗಿಯಕ್ಕಾಗಲ್ವಾ ರಿಂಗ್ ವೆಂಕಟರಾವ್ ಕೈಯಲ್ಲಿ? ನೋಡಿಗ ಏನಳಿ ಅಂದ್ರೆ ನೀವು ತಟ್ಟೆ ತುಂಬಾ ಹಾಕೊಂಡ್ ತಿಂತೀರಾ? ಸಾಂಬಾರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಅವಳ ಮೇಲೆ ಕೂಗಾಡ್ತೀರಾ? ಅಷ್ಟು ಪೌರುಷ ಇರೋರು ಖಾರದ ಡಬ್ಬಿ ಮುಚ್ಚಳ ತೆಗಿಯಕ್ ಆಗ್ತಿಲ್ವಲ್ಲ? ಅತ್ತೆ ಅವ್ರೆ, ನಾನ್ ತೆಗಿತಾನೆ ಇದ್ದೀನಿ, ಅದೇ ಬರ್ತಿಲ್ಲ. ಏನ್ ಮಾಡುವಂತೀರಾ? ಅಣ್ಣ, ನೀವು ತೆಗಿತಾ ಇದ್ದೀರಾ ಇಲ್ಲ ತೆಗಿತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಅನ್ಕೊಂಡ್ರೆ ಆಗಲ್ಲಮ್ಮ, ತೆಗ್ದ್ರೆ ಆಗುತ್ತೆ. ಇವಾಗ ನೋಡು. ನಾನ್ ತೆಗಿತೀನಿ, ಕೊಡಿ. ತೆಗಿತೀಯಾ? ನನ್ ಕೈಲಿ ಆಗ್ತಿಲ್ಲ, ನೀನ್ ತೆಗಿತೀಯಾ? ತೆಗಿ, ಟ್ರೈ ಮಾಡ್ತೀನಿ. ಟ್ರೈ ಮಾಡು. ತೆಗಿತಾನಂತೆ. ಬಂತು ಅಣ್ಣ. ಹಾಗಾದ್ರೆ ನೀವ್ ಅನ್ಕೊಂಡ್ರಿ ಅಂತಾಯ್ತು, ತೆಗಿಲಿಲ್ಲ. ನನ್ ಕೈಲಿ ತೆಗಿಯೋಕ್ ಆಗದೆ ಅಲ್ಲಮ್ಮ, ನಿನ್ ಗಂಡಂಗೆ ತೆಗಿಯೋಕ್ ಒಂದ್ ಚಾನ್ಸ್ ಕೊಟ್ಟೆ ಅಷ್ಟೇ. ಭಾವನವ್ರೆ, ಪಾರ್ವತಿ ಅಣ್ಣ ಬಿಸಿಲಲ್ಲಿ ಬಂದಿದ್ದಾರೆ, ಕುಡಿಯಕ್ ನೀರು ತಗೊಂಬ ಹೋಗು. ಬೇಡ ಬಿಡಮ್ಮ, ಸ್ವಲ್ಪ ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾರಮ್ಮ. ನೀವು ನಿಂತ ಇದ್ರಲ್ಲ, ಯಾಕೆ ಭಾವನವ್ರೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಭಾವನವ್ರೆ, ನಿಮ್ಮೆಲ್ರ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದೇನಪ್ಪ, ಇಷ್ಟು ಅರ್ಜೆಂಟಾಗಿ ಹೇಳ್ಬೇಕಾಗಿರೋ ವಿಷಯ ಏನಿರುತ್ತೆ? ಅದು ಎಲ್ರ ಮುಂದೆ. ಅಪ್ಪ, ಅಮ್ಮ ಏನೇ ಮಾತಾಡಿದ್ರು, ಮನೆಯವ್ರು ಏನೇ ಮಾತಾಡಿದ್ರು ನೀವೇನು ಅನ್ಕೊಳ್ಬೇಡಿ ಅಪ್ಪ. ನಿಮ್ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ. ನಿಮಗಿಷ್ಟ ಇದ್ರೆ ಮಾತ್ರ ನಾನು ಓದೋದು, ಇಲ್ಲ ಅಂದ್ರೆ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೊರಟೋಗ್ತೀನಿ. ನಿಜನೇ ಅಣ್ಣ, ನೀವು ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಲ್ಲ. ಆದ್ರೆ ರಾಜಿಗೋಸ್ಕರ ಒಂದು ಹೊಸಲನ್ನ ದಾಟಿ ಅವ್ರ ಮನೆಗೆ ಹೋಗಿ ಒಪ್ಸಿದೀರಾ ಅಂದ್ರೆ ನಿಮ್ಮಂತ ತಂದೆ ಸಿಗೋದಕ್ಕೆ ನಿಜವಾಗ್ಲೂ ರಾಜಲಕ್ಷ್ಮಿ ಮಾಡಿರೋ ಅದೃಷ್ಟ. ನೀನ್ ಬೇರೆ ಶಿವರಾಜು, ಊರಲ್ಲಿ ಯಾವ ಸಂಬಂಧನೂ ಇಲ್ಲದೆ ಇರೋರ್ಗೆ ಎಷ್ಟೋ ಸಹಾಯ ಮಾಡ್ತಾರೆ ಭಾವನವರು. ಅಂತದ್ರಲ್ಲಿ ರಕ್ತ ಹಂಚ್ಕೊಂಡಿರೋ ಮಗಳಿಗೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ವಾ? ನನ್ಗೆ ಯಾವಾಗ್ಲೂ ಗೊತ್ತು ಭಾವನವರು ಅವಳನ್ನ ಯಾವುದೇ ಕಷ್ಟ ಇಲ್ಲಿರೋ ತರ ನೋಡ್ಕೋತಾರೆ ಅಂತ. ನಿಮ್ಮನ್ನ ನೋಡಿ ಎಂತ ದೊಡ್ಡವರೇನೆ ಗೌರವದಿಂದ ಎದ್ದು ನಿಂತ್ಕೊಳ್ತಾರೆ. ಅಂಥದ್ರಲ್ಲಿ ನೀವ್ ನನಗೋಸ್ಕರ ಆ ಮನೆಗೆ ಹೋಗೋದು ಅಂದ್ರೆ ಏನ್ ಹೇಳಿ ಅಪ್ಪ. ನಾನು ಯಾವ್ದೋ ಒಂದ್ ಕಾಲೇಜಲ್ಲಿ ಓದ್ತಿದ್ದೆ ಅಲ್ವಾ.
ರಾಜಲಕ್ಷ್ಮಿ, ನೀನ್ ನೋವು ಪಡಬಾರ್ದು ಅಂತಾನೆ ಇದನ್ನೆಲ್ಲ ಮಾಡದ್ನಮ್ಮ. ಆಗಿರೋದನ್ನೆಲ್ಲ ಮರ್ತು ಹೋಗಿ ನೀನು ಚೆನ್ನಾಗಿ ಓದ್ಬೇಕಮ್ಮ. ನಿಮ್ಮಮ್ಮ ನಾನು ನಿನ್ ಮೇಲಿನ ಪ್ರೀತಿಯಿಂದ ಇನ್ನೊಂದು ಮಗುನ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹುಟ್ಟಿದಾಳೆ ಅಂತ ಅನ್ಕೊಂಡ್ವಿ. ನೀನೇ ನಮ್ ಸಂತೋಷ ಅಂತ ಅನ್ಕೊಂಡ್ವಿ. ನಿನ್ನ ಚೆನ್ನಾಗಿ ಬೆಳೆಸಿದ್ರೆ ಸಾಕು ಅಂತ ಅನ್ನಿಸ್ತು. ಇಷ್ಟೆಲ್ಲ ಮಾಡಿದ್ರು ನಿನಗೆ ನನ್ನಲ್ಲಿ ಪ್ರೀತಿ ಕಾಣಿಸ್ಲೇ ಇಲ್ವಾ ಅಮ್ಮ? ತಂದೆ ತಾಯಿ ಯಾವಾಗ್ಲೂ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೆಲವನ್ನ ಬೇಡ ಅಂತಾರೆ. ಆ ದಾರಿಲಿ ಹೋಗಿ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕೆ ತಾಯಿ ಮಗುವಿನ ಹಸುವನ್ನ ತೀರಿಸ್ತಾಳೆ, ಆದ್ರೆ ತಂದೆ ಮಗುವಿನ ಭವಿಷ್ಯ ನೋಡ್ತಾನೆ. ನಿನಗೆ ನಡೆಯಕ್ ಬರ್ತೆ, ನೀನ್ ಚಿಕ್ಕ ವಯಸ್ಸಲ್ಲಿ ಕೆಳಗ್ ಬೀಳ್ತೀನೋ ಅಂತ, ಬೆಳಿತಿರ್ಬೇಕಾದ್ರೆ ತಪ್ಪು ಹೆಜ್ಜೆ ಇಡ್ತೀಯೇನೋ ಅಂತ, ಬೆಳೆದ ಮೇಲೆ ಎದುರುಗಡೆ ಇರೋರು ಮೋಡಿಗೆ ನೀನು ಕಷ್ಟ ಪಡ್ತೀಯೇನೋ ಅಂತ ಯೋಚನೆ ಮಾಡ್ತಾ ನೀನು ಮುಂದೆ ನಗೋದನ್ನೇ ಮರೆತು ಹೋದೆ ಅನ್ಸುತ್ತೆ. ಅದೇ ನಿನಗೆ ನನ್ನ ಮೇಲೆ ಭಯನ ಬೆಳೆಸಿರುತ್ತೆ. ನೀನು ಸಂತೋಷವಾಗಿರೋದೇ ನನಗೆ ಮುಖ್ಯನಮ್ಮ. ನನಗಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದು ನೀನಮ್ಮ. ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ಕಣ್ಣೀರನ್ನು ನೋಡಬಾರ್ದಮ್ಮ. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಈ ಕುಟುಂಬದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನೋ ನಿನ್ನ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡ್ತೀನಿ. ಅಮ್ಮ, ಅಪ್ಪ ಬಂಗಾರನೇ ಅಮ್ಮ. ಹೌದು, ಏನ್ ನಡೀತಮ್ಮ? ನಾನು ಮಾತಾಡ್ ಬರ್ತೀನಿ ಅಂತ ಇಲ್ಲಿಂದ ಹೋದ್ನಾ? ನಾನು ಹೋಗೋ ಅಷ್ಟ್ರಲ್ಲಿ ನಿಮ್ಮಪ್ಪನೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ನನಗಂತೂ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗೋಯ್ತು. ಕೋ ಎಜುಕೇಶನ್ ಅಲ್ಲಿ ಓದ್ರೆ ಪ್ರಾಬ್ಲಮ್ ಏನಿದೆ? ಅಲ್ಲಿಗೆ ಹೋಗಿ ಮನ್ಸೇನಾದ್ರೂ ಬದಲಾದ್ರೆ ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಮದುವೆಗೆ ಮುಂಚೆ ಇಲ್ದೇ ಇರೋ ನಂಬಿಕೆ ಮದುವೆ ಆದ್ಮೇಲೆ ಬರುತ್ತೆ ಅಂತ ನಾವ್ ಹೇಗ್ ನಂಬಕ್ಕಾಗತ್ತೆ? ಅಂಕಲ್, ನೀವಂದ್ರೆ ನಿಮ್ ಕುಟುಂಬ ಅಂದ್ರೆ, ರಾಜಲಕ್ಷ್ಮಿ ಅಂದ್ರೆ ನಂಗೆ ನಂಬಿಕೆ ಇದೆ. ಅಂದ್ರೆ ರಾಜಲಕ್ಷ್ಮಿ ಹುಡುಗರು ಓದೋ ಕಾಲೇಜಲ್ಲಿ ಏನಾದ್ರೂ ಓದಿದ್ರೆ ನಿಮ್ಗೇನೋ ಅಭ್ಯಂತರ ಇಲ್ಲ ಅಲ್ವಾ? ಯಾವುದೇ ಅಭ್ಯಂತರ ಇಲ್ಲ ಬೀಗ್ರೆ. ನಮ್ಮಪ್ಪ ನನ್ನನ್ ವಹಿಸ್ಕೊಂಡು ಅಷ್ಟೊಂದೆಲ್ಲ ಮಾತಾಡ್ ಬಂದ್ರ? ನಾನು ಮಾಡಿದ ತಪ್ಪಿಗೆ ನಾನು ಎಷ್ಟೇ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ರೂ ಕೂಡ ಪರಿಹಾರ ಸಿಕ್ಕಲ್ಲ. ಯಾರ್ ಹೇಳಿದ್ರು ಪರಿಹಾರ ಸಿಗಲ್ಲ ಅಂತ? ನಾನ್ ಹೇಳ್ತಾ ಇದ್ದೀನಲ್ವಾ ಪರಿಹಾರ ಸಿಗಲ್ಲ ಅಂತ. ಸಿಕ್ಕೇ ಸಿಗತ್ತೆ. ಆದ್ರೆ ಅದಕ್ಕೆ ಅಂತ ನೀವು ಗುಡಿ ಸುತ್ತ ತಿರುಗೋ ಅವಶ್ಯಕತೆನೇ ಇಲ್ಲ. ಕ್ಷಮಿಸಿ ಅಂತ ಕೇಳಿ ಸಾಕು, ನಿಮ್ ಯಜಮಾನ್ರೆ ನಿಮ್ ಸುತ್ತ ತಿರುಗ್ತಾರೆ. ಹೇಗೆ ಹೇಗೆ ಅಂದ್ರೆ ಹೀಗ್ ಮಾಡಿ
ಅವ್ರ ಕರ್ಗೋಗಿ ನಿಮ್ಮನ್ನ ಹೀಗೆ ತಪ್ಕೋತಾರೆ. ಆದ್ಯ ಅವರು ಹಾಗೆಲ್ಲ ಕರ್ಗೋರಲ್ಲ, ಅವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನನ್ ಮಮ್ಮ ಯಾವಾಗ್ಲೂ ಹೇಳ್ತಿದ್ರು, ಗಂಡ್ಸು ದೇಶಕ್ಕೆ ರಾಜ ಆದ್ರೂ ಮನೇಲಿ ಹೆಂಡತಿಗೆ ಗಂಡನೇ ಅಂತ. ಸ್ವಲ್ಪ ಸಲ್ಗೆ ತೋರ್ಸಿದ್ರೆ ಹಾಗೆ ಕರ್ಗೋಗ್ತಾರೆ ಅಂತ. ಹಾಗೆಲ್ಲ ಸಲಿಗೆ ತೋರ್ಸಿದ್ರೆ ನಿಮ್ಮಪ್ಪ ಕರಗ್ತಾರೋ ಏನೋ, ನಿಮ್ ದೊಡ್ಡಪ್ಪ ಮಾತ್ರ ಇನ್ನೂ ಕೋಪ ಮಾಡ್ಕೋತಾರೆ. ಸುಮ್ನೆ ಇರಮ್ಮ, ನೀನ್ ತಪ್ಪು ಮಾಡ್ತಿದ್ಯಾ ಅನ್ನೋ ಭ್ರಮೇಲಿ ಅಪ್ಪ ನಿನ್ನ ದೂರ ಮಾಡ್ತಿದ್ರು. ಇಲ್ಲ ಅಂದ್ರೆ ನಿನ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ. ಆದ್ಯಾ, ನಾನ್ ಚಿಕ್ಕ ವಯಸ್ಸಲ್ಲಿ ಅಮ್ಮನ್ ಜೊತೆ ಇರುವಾಗ ಅಪ್ಪ ಅಮ್ಮನ್ ಜೊತೆ ಮಾತಾಡ್ಬೇಕು ಅಂತ ನನ್ಗೆ ಸ್ವೀಟ್ಸು ಬೊಂಬೆ ಎಲ್ಲ ತಂದ್ಕೊಟ್ಟು ಇನ್ನೇನಮ್ಮ, ಹೋಗಿ ತಪ್ಪಾಯ್ತು ಅಂತ ಸಾರಿ ಕೇಳಿ, ಅದಾದ್ಮೇಲೆ ಥ್ಯಾಂಕ್ ಯು ಹೇಳಿ. ಒಳ್ಳೆ ಮೂಡ್ ನೋಡಿ ಐ ಲವ್ ಯು ಅಂತ ಹೇಳ್ಬಿಡಿ. ನೀನ್ ನನಗ್ ಬೈದ್ರು ಹೊಡೆದ್ರು ಪರವಾಗಿಲ್ಲ ಅಮ್ಮ, ಆದ್ರೆ ನೀನು ಅಪ್ಪ ಒಂದಾದ್ರೆ ನನಗಷ್ಟೇ ಸಾಕು. ಇನ್ಯಾಕ್ ತಡ, ಅವರು ಏಕಾಂತದಲ್ಲಿರ್ಬೇಕಾದ್ರೆ ಈ ಕಾಂತಮ್ಮ ಹೋಗಿ ಸೇವೆ ಮಾಡಿದ್ರೆ ಸಾಕು. ರಾಜ ನಮ್ ದೊಡ್ಡಪ್ಪಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಆದ್ಯ, ನನ್ ಲವ್ ಸಪೋರ್ಟ್ ಮಾಡು ಪ್ಲೀಸ್. ನಿನ್ ಬಿಟ್ರೆ ನಂಗ್ ಬೇರೆ ಗತಿನೇ ಇಲ್ಲ ಕಣೆ. ಪ್ಲೀಸ್ ಆದ್ಯ, ಪ್ರೇಮಿಗಳನ್ನ ಒಂದ್ ಮಾಡಿದ್ರೆ ನಿಂಗ್ ಒಳ್ಳೆ ಗಂಡ ಸಿಗ್ತಾನೆ. ಪ್ಲೀಸ್ ಆದ್ಯ. ಸರಿ, ಈಗೇನ್ ಮಾಡ್ಬೇಕು ಹೇಳು. ಒಂದ್ ಸಲ ಮಾವನಿಗೆ ಫೋನ್ ಕೊಡ್ತೀಯಾ? ಮಾತಾಡ್ಬೇಕು. ಈ ಟೈಮಲ್ಲಿ ಕೊಡಕ್ಕಾಗಲ್ಲ, ನಾಳೆ ಮಾತಾಡ್ಕೊ. ನನ್ನಿಂದ ಆಗಲ್ಲ. ಅಷ್ಟಕ್ಕೂ ಆ ಡ್ರಮ್ಮು ಅಂದ್ರೇನೆ ನನಗಾಗಲ್ಲ. ಅಂತದ್ರಲ್ಲಿ ನೀನು ನನ್ನ ಅವನ್ ರೂಮ್ಗೆ ಹೋಗಿ ಫೋನ್ ಕೊಡು ಅಂತಿದ್ಯಾ? ಐ ಕಾಂಟ್ ಡೂ ಇಟ್. ಪ್ಲೀಸ್ ಪ್ಲೀಸ್ ಆದ್ಯ, ಪ್ಲೀಸ್. ನಾನ್ ವಿಶ್ ಮಾಡ್ಲಿಲ್ಲ ಅಂದ್ರೆ ಮಾವ ಫೀಲ್ ಮಾಡ್ಕೋತಾನೆ. ಪ್ಲೀಸ್, ಅವ್ನ್ ನನ್ಗೋಸ್ಕರ ಕಾಯ್ತಿರ್ತಾನೆ ಕಣೆ. ಈ ಚಾರುಗೆ ಓವರ್ ಆಕ್ಟಿಂಗ್ ತುಂಬಾ ಜಾಸ್ತಿ. ಡ್ರಮ್ಮು ಇವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಪ್ಲೀಸ್ ಆದ್ಯ, ನಮ್ಮನ್ ಒಂದ್ ಮಾಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಅಲ್ಲಿಗೆ ಹೋಗಿ ನಾನು ಕಾಲ್ ಮಾಡ್ತೀನಿ. ಪ್ಲೀಸ್ ಆದ್ಯ, ಮರ್ತು ಹೋಗಲ್ಲ ತಾನೆ? ಮಸ್ತ್ ಹೋಗಲ್ಲ. ಅಯ್ಯೋ, ಸೀನು, ಬಾಗಿಲ್ ತೆಗಿಯೋ. ಸೀನು, ಏನಾಯ್ತು? ಒಳಗಡೆಯಿಂದ ಏನೋ ಶಬ್ದ ಬರ್ತಿದೆ. ಏನಾಯ್ತು? ಏನಾಯ್ತೆ? ರೂಮ್ ಒಳಗಡೆಯಿಂದ ಏನೋ ಶಬ್ದ ಬರ್ತಿದೆ ರೀ. ಬಾಗಿಲ್ ತಟ್ಟಿದ್ರು ಅವ್ನ್ ತೆಗಿತಾನೆ ಇಲ್ಲ. ಅವ್ನ್ ಮಲ್ಗಿರ್ಬೇಕ. ಶಬ್ದ ಬರ್ತಿದೆ ಅಂದ್ರೆ ಮಲ್ಕೊಂಡಿರ್ತಾನೆ ಅಂತೀಯಲ್ಲೋ. ಅವ್ನ್ಗೇನಾಯ್ತೋ ಏನೋ ಅಂತ ಭಯ ಆಗ್ತಿದೆ. ಕಂದ ಸೀನು, ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ಯಾ? ಸೀನು ನನ್ ಮಗ, ಎಷ್ಟೇ ಜನ ಬಂದ್ರು ಅವ್ರನ್ನೆಲ್ಲ ನೋಡ್ಕೊತಾನ ಅವನಷ್ಟೇ. ಅದ್ ಹಾಗಲ್ಲ ರೀ. ಯಾರಾದ್ರೂ ಕಳ್ಳಗೆಲ್ಲ ಬಂದಿದ್ರೆ? ಕಳ್ಳರು ಬಂದ್ರೆ ಅವ್ರ ಕೈ ಕಲ್ಲೆಲ್ಲ ಮುರಿದಾಕ್ಬಿಡ್ತಾನ ಕಣೆ. ವಿಷಯ ಅರ್ಥ ಮಾಡ್ಕೊಳ್ದೆ ನೀವೊಬ್ರು. ಛೀ, ಸೀನು ಸೀನು ಬಾಗಲ್ ತೆಗಿಯೋ. ಅಯ್ಯೋ, ಮಾಮೂಲಿಯಾಗಿ ಕರಿತಿದ್ ಹಾಗೆ ಎದ್ಬಿಡ್ತಾನಲ್ಲ ಅಲ್ವಾ? ಎಲ್ಲ ನಿದ್ದೆಯಿಂದ ಎದ್ಬಿಟ್ರು. ಈಗ ಪರಿಸ್ಥಿತಿ ಏನು? ನನ್ ಮಗನ ತೆಗಿಯೋ ಬಾಗ್ಲು. ಸೀನು, ಸೀನು ಬಾಗಲ್ ತೆಗಿಯೋ. ಸೀನು ಸೀನು, ಏನಾಯ್ತು? ಅದು ಬಾಗಿಲು ತೆಗಿತೀಯ? ಏನಾಯ್ತು? ರೂಮಿಂದ ಏನೋ ವಸ್ತುಗಳು ಬೀಳ್ತಿರೋ ಹಾಗೆ ಶಬ್ದ ಬರ್ತಾ ಇದೆ. ಏನಾಯ್ತು ಗೊತ್ತಾಗ್ತಿಲ್ಲ ಭಾವನವ್ರೆ. ಇಲ್ಲ ಅಂದ್ರೆ ಸೀನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೇನೋ. ಪಾರ್ವತಿ, ಏನೇ ಮಾತಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ಸೀನು, ಮಾವ. ಸೀನು, ಮಾವ ಕೂಡ ಬಂದ್ಬಿಟ್ರು. ಆದ್ಯ, ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ಬೈಬೇಕು. ನನ್ ಯಾಕೆ ಒಳಗೆ ಇಳ್ಕೊಂಡೆ? ಹೊರಗಡೆನೆ ಮಾತಾಡ್ಸಿದ್ರೆ ಈಗ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ಅಮ್ಮ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ನಾನು ನಿನ್ನ ಒಳಗೆ ಹೇಳ್ಕೊಂಡೆ. ಈಗ ಅದಕ್ಕಿನ್ನ ದೊಡ್ಡ ಜಗಳ ಆಗೋ ತರ ಇದೆ. ಈಗ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ.
ಸೀನು ಬಾಗ್ಲನ್ ತೆಗಿ. ಮಾವನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಇವಾಗ ನಾವಿಬ್ರು ಪಕ್ಕ ಸಿಕ್ಕಾಕೋತೀವಿ ಆದ್ಯ. ಬೆಕ್ಕು ಬಂದಿರೋ ಹಾಗಿದೆ. ಬೆಕ್ಕು 3 ಸಲ ಬೀಳ್ಸತ್ತ ಪಾರ್ವತಿ. ನಾನು 3 ಸಲ ದೊಡ್ಡ ದೊಡ್ಡ ಶಬ್ದ ಕೇಳಿಸ್ಕೊಂಡೆ. ಏನಾಯ್ತು? ಅಮ್ಮ, ಹೇಳು ಸೀನು, ಏನಾಯ್ತು? ಯಾವ್ದೋ ಬೆಕ್ಕು ಬೀಳ್ಸಿರ್ಬೇಕು ಮಾವ. ನಾನು ಓದ್ಕೊಂಡು ಹಾಗೆ ನಿದ್ದೆ ಮಾಡ್ಬಿಟ್ಟೆ. ನಿದ್ದೆಲಿದ್ದಕ್ಕೆ ಎದ್ದೇಳಕ್ಕಾಗ್ಲಿಲ್ಲ. ಹುಷಾರಾಗಿ ಬಾಗ್ಲು ಹಾಕೊಂಡು ಮಲ್ಕೋ. ಸರಿ ಮಾವ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಅಮ್ಮ, ಆ ಫೋನ್ ಯಾರ್ದು ಸೀನು? ಆದ್ಯ ಫೋನ್ ಮಾವ. ಆದ್ಯ ಫೋನು ನಿನ್ ರೂಮ್ ಒಳಗೆ ಹೇಗ್ ಬಂತು? ಅಮ್ಮ, ಅಮ್ಮ ನೀನ್ ಬಾರಮ್ಮ. ಇಲ್ಲಿ ಯಾರು ಇಲ್ಲ ಅಮ್ಮ. ಅಮ್ಮ ಬಾರಮ್ಮ ನೀನು. ಬಾಮ್ಮ, ಕೈ ಮುಗಿತೀನಿ, ಹೋಗಮ್ಮ. ಹೋಗು. ಅಮ್ಮ ನೀನ್ ಹೋಗಮ್ಮ, ಕೈ ಮುಗಿತೀನಿ, ಹೋಗಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಹೋಗಮ್ಮ ನೀನು. ಲೋ ಸೀನು, ನನ್ ಮಾತು ಕೇಳು. ಅದು ಈಗ ನನ್ ಮಗ ಅನ್ಸ್ಕೊಂಡೆ ಕಣ ನೀನು. ಯಾಕಾದ್ಯ ಈ ತರ ನಗ್ತಾ ಇದೆಯಾ? ಸೀನು, ಟಾಮ್ ಅಂಡ್ ಜೆರಿ ನೋಡ್ದಾಗ ಕೂಡ ಇಷ್ಟೊಂದು ನಗು ಬಂದಿರ್ಲಿಲ್ಲ. ನಿನಗ್ ತಕ್ಕ ಹೆಂಡತಿ ಸಿಕ್ಕಿದಾಳೆ ಡ್ರಮ್ಮು. ಸರಿ, ನನ್ ಫೋನ್ ನನಗ್ ಕೊಡು. ಬಾಯ್. ಮಾವ ನನ್ನ ಏನೋ ಬರಕ್ ಹೇಳಿದ್ರಂತೆ. ನಿನಗ್ ಚಾರು ಅಂದ್ರೆ ಇಷ್ಟನಾ? ಮಾವ ಹೇಳು, ನಿನಗೆ ಚಾರು ಅಂದ್ರೆ ಇಷ್ಟನಾ ಅಂತ ಕೇಳ್ದೆ. ಹೀಗೆ ಯಾಕೆ ಕೇಳ್ತಾ ಇದ್ದೀರಾ ಮಾವ? ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು ಸೀನು.
ನಿನಗೆ ಚಾರು ಅಂದ್ರೆ ಇಷ್ಟನೇ ತಾನೆ? ನೋಡು ಸೀನು, ನೀನು ವಯಸ್ಸಲ್ಲಿದೆಯಾ. ವಯಸ್ಸಲ್ಲಿರುವಾಗ ಮನ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಸುಲಭ ಅಲ್ಲ. ಆವಾಗವಾಗ ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ನೀನು ಕೂಡ ಮನ್ಸಿನ ನಿರ್ಧಾರನ ಬದಲಾಯಿಸ್ಕೊಂಡ್ಯಾ ಅಂತ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿನಗ್ ಚಾರು ಅಂದ್ರೆ ಇಷ್ಟನೇನಾ? ಮಾವ, ಅದು ಅದೇ ಸೀನು, ನಿಮ್ಮತ್ತೆ ವಿಷಯದಲ್ಲಿ ನಡೆದಿದ್ದು ನಿನಗ್ ಗೊತ್ತು ತಾನೆ? ಆವತ್ತು ಜಾನಕಿ ಕಿಶೋರ್ನ ಮದುವೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಆ ಸಂತೋಷದ ಮದುವೆ ಮಂಟಪದಲ್ಲಿ ಜಾನಕಿ ತಂಗಿ ಸಂಧ್ಯಾ ಕಿಶೋರ್ನ ಕರ್ಕೊಂಡು ಹೊಟ್ಟೋದ್ಲು. ಜಾನಕಿ ಅವರ ಅಪ್ಪನಿಗೆ ಅದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ. ಅವ್ರು ನನಗೆ ಸೋದರ ಮಾವ ಮಾತ್ರ ಅಲ್ಲ, ಅವ್ರನ್ನ ಗುರುವಿನ ಹಾಗೆ, ಒಬ್ಬ ದೈವದ ಹಾಗೆ ಭಾವಿಸ್ತೀನಿ ನಾನು. ಅಂಥದ್ದು ಅವರು ನನ್ನ ಕಣ್ಣು ಮುಂದೆನೆ ನಡೆದಂತ ಘಟನೆಗೆ ಹೃದಯಾಘಾತದಿಂದ ತೀರ್ ಹೋದ್ರು. ಅವತ್ತು ಹೋಗಿದ್ದು ಅವರು ಮಾತ್ರ ಅಲ್ಲ, ಗೌರವ ಮರ್ಯಾದೆ ಎಲ್ಲ ಹೋಯ್ತು. ಆವತ್ತು ನಿನಗೆ ಇಷ್ಟನಾ ಇಲ್ವಾ ಅಂತ ಕೇಳೆ ನಿಶ್ಚಿತಾರ್ಥ ಮಾಡಿಸಿದ್ದು. ನಮ್ಮ ಮನೆತನದಲ್ಲಿ ನಿಶ್ಚಿತಾರ್ಥ ಆಯ್ತು ಅಂದ್ರೆ ಮದುವೆ ಆದ ಹಾಗೇನೆ. ಲೇ, ಎಲ್ಲಿಗೆ ಹೋಗ್ತಿದ್ಯಾ? ಆದ್ಯನ ಹತ್ರ. ಯಾಕೆ? ಮಾತಾಡಕ್ಕೆ ಕಣೋ. ಈಗ ತಾನೇ ಮಾವ ಅಷ್ಟೆಲ್ಲ ಬುದ್ಧಿ ಹೇಳಿದ್ರಲ್ಲ, ಮರ್ತೋದ? ಅಂದ್ರೆ ಮಾವನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಗೌರವ ಹೋದ್ರೂ ಪರವಾಗಿಲ್ಲ, ನಿನಗ್ ಬೇಕಾಗಿರೋದು ಆದ್ಯ ಮಾತ್ರ, ಅಷ್ಟೇ ಅಲ್ವಾ? ಲೇ, ನಿನ್ನ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅವ್ರು ನಿನ್ನ ಎಷ್ಟು ಇಷ್ಟಪಡ್ತಾರೆ, ಮರ್ತೋಗ್ಬಿಟ್ಟ? ಇಷ್ಟೆಲ್ಲ ಇದ್ರು ನಿನಗ್ ಬುದ್ಧಿ ಹೇಳದ್ಮೇಲೂ ಆದ್ಯನ್ ಜೊತೆ ಮಾತಾಡಕ್ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಇವಾಗ ಏನ್ ಮಾಡ್ಲಿ? ಮಾವನ್ ಮೇಲೆ ನನ್ಗೂ ಅಭಿಮಾನ ಇದೆ, ಅವ್ರ ಮೇಲೆ ಗೌರವ ಇದೆ, ಅವ್ರ ಮಾತನ್ನ ಕೇಳ್ಬೇಕು ಅಂತ ನನ್ ಮೈಂಡ್ ಕೂಡ ಹೇಳ್ತಾನೆ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಮೀರಿ ಆದ್ಯನ್ ಮೇಲೆ ಪ್ರೀತಿ ಇದೆ. ಆದ್ಯನ ಪ್ರೀತಿಸು ಅಂತ ನನ್ ಮನ್ಸ್ ಹೇಳ್ತಿದೆ. ಇವಾಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ ಮೈಂಡ್ ಹೇಳೋದನ್ನ ಕೇಳು. ನಿನ್ ಜೀವನನು ಚೆನ್ನಾಗಿರುತ್ತೆ. ನನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನನ್ ಜೊತೆ ಆದ್ಯ ಇರಬೇಕು. ಜೀವನದ ಬಗ್ಗೆ ಈ ರೀತಿ ಯೋಚನೆ ಮಾಡಿದಕ್ಕೆ ನಿಮ್ ಚಿಕ್ಕತ್ತೆ ಮಂಟಪದಿಂದ ಓಡ್ ಹೋಗಿದ್ದು. ಕೊನೆಗೇನಾಯ್ತು? ಆ ಜೀವ ಅಲ್ಲಿ ಒಂಟಿ ಆಗೋಯ್ತು. ಹೋಗೋವಾಗ್ಲೂ ಕೂಡ ಯಾರು ಇಲ್ದೇನೆ ಒಂಟಿಯಾಗೆ ಹೋದ್ರು. ಕೊನೆಗೆ ಆದ್ಯನ್ ಜೀವನ ಕೂಡ ಒಂಟಿ ಮಾಡಿ ಹೋದ್ರಲ್ಲ. ಇಷ್ಟ ಇಲ್ದಿರೋ ಜೀವನದಲ್ಲಿ 100 ಜನ ಜೊತೆಲಿದ್ರು, ಅದು ಒಂಟಿ ಅಂತಾನೆ ಅನ್ಸೋದು. ಅದೇ ನಮ್ಗಿಷ್ಟ ಇರೋ ಜೀವನದಲ್ಲಿ ನಮ್ ಜೊತೆಲಿ ಯಾರು ಇಲ್ಲ ಅಂದ್ರೂ ಕೂಡ ಬೇಕಾದಷ್ಟು ಜನ ನಮ್ ಜೊತೆಲಿ ಇರೋ ತರ ಅನ್ಸತ್ತೆ. ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಲ್ಲ ಮುಖ್ಯ, ಯಾರ ಜೊತೆ ಎಷ್ಟು ಸಂತೋಷವಾಗಿ ಜೀವನ ಮಾಡಿದ್ವಿ ಅನ್ನೋದೇ ಮುಖ್ಯ. ಅಂದ್ರೆ ಆದ್ಯನ ಮರೆಯಲ್ಲ ಅಂತಿದ್ಯಾ? ಹೌದು ಕಣೋ, ಆದ್ಯನ ಮರೆಯಕ್ಕಾಗಲ್ಲ. ಹಾಗಾದ್ರೆ ಈಗ್ಲೇ ಮಾವನ್ಗೆ ಹೋಗಿ ಹೇಳ್ಬಿಡು, ಆದ್ಯನ್ ಪ್ರೀತಿಸ್ತಾ ಇದೀನಿ ಅಂತ. ಯಾಕೆ ಅಷ್ಟೊಂದು ಧೈರ್ಯ ಇಲ್ವಾ? ಸರಿ, ಮತ್ತೆ ನಿಮ್ ಚಿಕ್ಕತ್ತೆ ತರನೇ ಮದ್ವೆ ಮಂಟಪದಿಂದ ಆದ್ಯನ್ನ ಓಡಿಸ್ಕೊಂಡು ಹೋಗ್ಬಿಡ್ತೀಯಾ? ಇಲ್ಲ, ಮದ್ವೆ ಏರ್ಪಾಡಿಗಿಂತ ಮುಂಚೆ ಈ ವಿಷಯನ ಮಾವನ್ಗೆ ಹೇಳ್ತೀನಿ. ಹೇಳುವಂತೆ. ಹೋಗ್ಲಿ, ಆದ್ಯನ್ಗೆ ನೀನಂದ್ರೆ ಇಷ್ಟನಾ? ಗೊತ್ತಿಲ್ಲ. ಓಹೋ, ಸೂಪರ್.
ಸೂಪರ್ ಅಮ್ಮ ಸೂಪರ್. ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಮಾವನ್ ಹೇಳೋದಕ್ಕೆ ಫಿಕ್ಸ್ ಆಗ್ಬಿಟ್ಟ. ಮೊದ್ಲು ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅದನ್ನ ತಿಳ್ಕೊತೀನಿ. ಒಂದ್ ವೇಳೆ ಅವಳು ನಿನ್ನ ಪ್ರೀತಿಸದೇ ಇದ್ರೆ ಯಾಕೆ ಮಾತೆ ಬರ್ತಾ ಇಲ್ಲ? ಈಗಿರುವಂತಹ ಈ ಮೌನ ನಿನ್ ಜೀವನದಲ್ಲಿ ಬರಬಾರ್ದು ಅಂದ್ರೆ ಈಗ್ಲೇ ಹೋಗಿ ಆ ಹುಡುಗಿ ಮನ್ಸಲ್ಲಿ ನೀನ್ ಇದೆಯೋ ಇಲ್ವೋ ಅಂತ ತಿಳ್ಕೊ. ಆಗ್ಲೇ ಅರ್ಧ ಗಂಟೆಯಿಂದ ನಗ್ತಾನೆ ಇದ್ಯಾ, ಅಷ್ಟಕ್ಕೂ ಜೋಕ್ ಏನು? ನೆನ್ನೆ ರಾತ್ರಿ ನೀನೊಂದು ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ, ಮಾತಲ್ಲ ಅದನ್ನ ಹೇಳಕ್ಕೆ ಆಗಲ್ಲ. ಏನಾಯ್ತು ಹೇಳ್ಬೇಕು ತಾನೆ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ರಾತ್ರಿ ಚಾರು ಡ್ರಮ್ಮುಗೆ ವಿಶ್ ಮಾಡಿದ್ಲು. ಹೌದಾ? ಮಾವನ್ ಹತ್ರ ಫೋನ್ ಇಲ್ವಲ್ಲ? ಓ, ಲ್ಯಾಂಡ್ಲೈನಿಗೆ ಮಾಡಿದ್ಲಾ? ಇಲ್ಲ, ನನಗ್ ಫೋನ್ ಮಾಡಿ ನಿಮ್ ಡ್ರಮ್ಮು ಮಾವನ್ ಕೊಡಕ್ ಹೇಳಿದ್ಲು, ಕೊಟ್ಟೆ. ಆಗ ಒಂದ್ ಅದ್ಭುತ ನಡೀತು. ಏನ ಅದ್ಭುತ? ಮೊದ್ಲು ವಿಷಯ ಹೇಳ್ಬಿಟ್ ನಗ್ಬೋದಲ್ವಾ? ಆದ್ಯ ಹೇಳ್ಬಿಟ್ಟಾದ್ರೂ ನಗು ಅಥವಾ ನಕ್ಕಾದ್ಮೇಲಾದ್ರೂ ಹೇಳು. ಅಷ್ಟಕ್ಕೂ ನಂಗೇನು ಅರ್ಥ ಆಗ್ತಿಲ್ಲ. ಫಸ್ಟ್ ಚಾರು ಫೋನ್ ಮಾಡಿದ್ಲು. ಎಲ್ರು ಮುಂದೆ ಮಾವ ಮಾತಾಡದ್ನಾ? ಏನ್ ಮಾತಾಡ್ದ? ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದೆ ಚಾರು? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಾವ, ಐ ಲವ್ ಯು. ಆದ್ಯಾ, ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದ್ ನಿಜಾನಾ? ಎಲ್ರು ಮುಂದೆ ಚಾರು ಹಾಗ್ ಮಾತಾಡದ್ಲಾ? ಅಷ್ಟು ಧೈರ್ಯನಾ ಅವಳಿಗೆ? ಚಾರುಗ್ ಏನ್ ಗೊತ್ತು ನಿಮ್ ಮಾವ ಎಲ್ರು ಮುಂದೆ ಇದ್ದಾನ ಅಥವಾ ರೂಮಲ್ಲಿ ಇದ್ದಾನ ಅಂತ? ಅಷ್ಟು ಜೀನಿಯಸ್ ಅಲ್ಲ ಅವಳು. ಆಮೇಲೆ ಏನಾಯ್ತು? ನಿಮ್ ಡ್ರಮ್ಮು ಮಾವನ್ಗೆ ತಲೆ ಎತ್ತೋಕೆ ಆಗ್ಲಿಲ್ಲ. ಪಾಪ. ಚಾರು ಏನ್ ಹೇಳಿದ್ಲು ಗೊತ್ತಾ? ಏನಂದ್ಲು? ಮಾವ, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ನಲ್ಲ, ನೀವ್ ನನಗ್ ಹೇಳಲ್ವಾ ಅನ್ಲು. ಡ್ರಮ್ಮು ಕೋಪದಲ್ಲಿ ವಿಶಸ್ ಹೇಳ್ದ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಕಿಸ್ ಕೇಳಿದ್ಲು. ಏನ್ ಸೀನು, ಗಿಫ್ಟ್ ರೆಡಿ ಮಾಡಿದ್ಯಾ? ಅದೇ ನನ್ನ ಜೀವನದಲ್ಲಿ ತುಂಬಾನೇ ಮುಖ್ಯವಾಗಿರೋ ವ್ಯಕ್ತಿಗೆ ಗಿಫ್ಟ್ ಕೊಡೋಣ ಅಂತ. ಮುಖ್ಯವಾಗಿರೋ ವ್ಯಕ್ತಿನ? ಯಾರು? ಚಾರು ತಾನೆ? ಚಾರುನೇ. ಹಾಗಾದ್ರೆ ಈ ವಿಷಯ ತಕ್ಷಣ ಚಾರುಗ್ ಹೇಳ್ಬೇಕು. ಚಿಕ್ಕತೆ ನಮ್ ಫೀಲಿಂಗ್ಸ್ ನ ನಾವೇ ಹೇಳ್ಕೊಂಡ್ರೆ ಒಳ್ಳೇದಲ್ವಾ? ಓ, ಮದ್ವೆ ಆಗಕ್ ಮುಂಚೆನೆ ನಾನು ಅಂತ ಹೇಳೋವರೆಗೂ ಬಂದಿದ್ದೀರಾ ಅಂತಾಯ್ತು. ಚಾರು ತುಂಬಾ ಅದೃಷ್ಟವಂತೆ, ನಿನ್ನಂತ ಒಳ್ಳೆ ಹುಡ್ಗ ಗಂಡ ಆಗ್ ಬರ್ತಿದ್ದಾನೆ.
ಟೇಸ್ಟ್ ಸೂಪರ್ ಆಗಿದೆ. ಮಾವ, ಏನಿದು ಮಾವ? ಏನ್ ಮಾಡ್ತಿದ್ಯಾ? ಅದು ರಾಜಲಕ್ಷ್ಮಿ. ದೊಡ್ಡಪ್ಪ ನಮಸ್ಕಾರ. ದೊಡ್ಡಪ್ಪ, ನಂಗೆ ಆಶೀರ್ವಾದ ಮಾಡಿ. ಇದೇನಿದು? ದೊಡ್ಡಪ್ಪ ಯಾವಾಗ ಸಿಕ್ಕಿದ್ರು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಇವತ್ ಯಾಕೋ ಕೋಪದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕಮ್ಮ ನಿಂತ್ಕೋ. ಅತ್ತೆ ಹಾಯ್. ನಿಂತ್ಕೋ ನಿಂತ್ಕೋ. ಅಂದ್ರೆ ನನ್ ಪದ್ಧತಿ ಪ್ರಕಾರ ಬಟ್ಟೆ ಹಾಕೊಂಡಿಲ್ಲ ಅಂತನಾ? ಯಾಕೆಲ್ರು ಅಷ್ಟ್ ಕೋಪದಲ್ಲಿ ನೋಡ್ತಾ ಇದ್ದೀರಾ? ದೊಡ್ಡಪ್ಪ ಕೂಡ ಯಾವತ್ತೂ ಪ್ರೀತಿಯಿಂದ ಮಾತಾಡ್ಸ್ತಿದ್ದವ್ರು ಇವತ್ ಯಾಕೋ ಕೋಪದಲ್ಲಿ ನೋಡ್ಕೊಂಡು ಹೋದ್ರು. ಬಾ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ. ಏನೇ ಆಗ್ಲೇ ನಮ್ ಭಾವನ ಮಾತಾಡ್ಸ್ಬಿಟ್ಯಾ? ನನ್ಗೇನೋ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಬೆಳಿಗ್ಗೆ ಎದ್ದು ನಮ್ಮ ಅಮ್ಮನ ಮುಖ ನೋಡಿದೀನಿ ಅನ್ಸುತ್ತೆ. ಅದಕ್ಕೆ ಬಂದಾಗಿಂದನು ದೊಡ್ಡಪ್ಪನು ಮಾತಾಡಿಸ್ಲಿಲ್ಲ, ನೀವು ಕೋಪದಲ್ಲೇ ಮಾತಾಡಿಸ್ತಾ ಇದ್ದೀರಾ. ಅಷ್ಟಕ್ಕೂ ಏನ್ ನಡೀತು? ಏನ್ ನಡೀತಾ? ರಾತ್ರಿ ಎಂತ ಕೆಲ್ಸ ಮಾಡ್ದೆ ಅನ್ನೋ ನೆನ್ಪಿದ್ಯಾ ನಿನ್ಗೆ? ನಮ್ ಮಾನ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೇ. ಏನಾಯ್ತು? ರಾತ್ರಿ ಸೀನುಗ್ ಫೋನ್ ಯಾಕೆ ಮಾಡ್ದೆ? ಅದೇನ್ ಚಿಕ್ಕಮ್ಮ ಹಾಗಂತ್ಯಾ? ಇವತ್ತು ಲವ್ವರ್ಸ್ ಡೇ ಅಲ್ವಾ, ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ ಅಷ್ಟೇ. ಫೋನ್ ಮಾಡ್ದಾಗ ಅಕ್ಕ ಪಕ್ಕ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ಸಮ ವಟ ವಟ ಅಂತ ಮನ್ಸಿಗೆ ಬಂದ ಹಾಗೆ ಮಾತಾಡ್ತಾನೆ ಇರೋದಾ? ನಿನ್ನಿಂದ ಅವನು ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ವೇ? ಗೊತ್ತಾ ನಿಂಗೆ? ಅಷ್ಟು ದೊಡ್ಡ ತಪ್ಪು ಏನಾಯ್ತು ಅತ್ತೆ? ಇನ್ನು ನಿಂಗೆ ಅರ್ಥ ಆಗ್ಲಿಲ್ವಾ? ನೀನು ನಿಮ್ ಸೀನು ಬಾವಂಗ್ ಫೋನ್ ಮಾಡಿದ್ದು ನಮ್ಮೆಲ್ರಿಗೂ ಗೊತ್ತಾಯ್ತು. ಏನು? ಎಲ್ಲರಿಗೂ ಗೊತ್ತಾಯ್ತಾ? ಅಷ್ಟೇ ಅಲ್ವೇ, ನೀನು ಮಾತಾಡಿದ್ದನ್ನ ಮನೇಲಿರೋರೆಲ್ಲರೂ ಕೇಳಿಸ್ಕೊಂಡ್ರು. ಏನ್ ಮಾತಾಡ್ತಿದ್ಯಾ ಚಾರು? ಮಾತಾಡಿದ್ ಸಾಕು, ನೀನಿಡು. ಆಗ ಅಣ್ಣ ಅತ್ತಿಗೆ ಮನೇಲಿರೋರು ಎಲ್ರೂ ಅಲ್ಲೇ ಇದ್ವಿ. ಪಾಪ ನಿನ್ನಿಂದ ಸೀನುಗೆ ಅವಮಾನ ಆಯ್ತು. ಬಾವ ಕೂಡ ಬೈದ್ರು. ಈ ಮನೆ ಕಟ್ಪಾಡುಗಳು ಗೊತ್ತಿಲ್ವಾ ಚಾರುಗೆ ಅಂತ 4 ಮಾತು ಜಾಸ್ತಿನೇ ಬೈದ್ರು. ಯಾಕೆ ಹೀಗ್ ಮಾಡ್ದೆ? ನನಗೇನ್ ಗೊತ್ತು ಚಿಕ್ಕಮ್ಮ, ನೀವ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಮಾವನ ಹತ್ರ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇ. ನೀನು ಮಾಡಿದ ಕೆಲ್ಸಕ್ಕೆ ಅವನ್ ಯಾರಿಗೂ ಮುಖ ತೋರ್ಸೋದಕ್ಕಾಗ್ತಾ ಇಲ್ವೇ? ಸರಿ, ಫೋನ್ ಮಾಡ್ದೆ, ವ್ಯಾಲೆಂಟೈನ್ಸ್ ಡೇ ಹೇಳ್ದೆ, ಆಮೇಲಾದ್ರೂ ಸೈಲೆಂಟ್ ಆಗಿರ್ಬೇಕು ತಾನೆ? ಸೀನು ಮಾವ ಕೂಡ ಹೇಳ್ಬೇಕು ಅಂತ ಅನ್ಕೊಂಡೆ. ತಪ್ಪೇನು? ತಪ್ಪೇನಾ? ಅವ್ನು ಹೇಳ್ತಿದ್ದ ಹಾಗೆ ಫೋನ್ ಕಟ್ ಮಾಡ್ಬೋದಿತ್ತಲ್ಲ. ಅಂದ್ರೆ ಮಾವ ಎಲ್ಲಿ ಫೀಲ್ ಮಾಡ್ಕೋತಾನೋ ಅಂತ ನಾನು ಅವನ್ಗೆ ಮುತ್ ಕೊಟ್ಟು ಹ್ಯಾಪಿ ಫೀಲ್ ಮಾಡಿಸ್ಬೇಕು ಅಂತ ಮುತ್ ಕೊಟ್ಬಿಟ್ಟೆ. ಅದೇ ನಮಗ್ ತೊಂದ್ರೆ ಆಗಿದ್ದೆ. ನೀನ್ ಮುತ್ ಕೊಡ್ಬೇಕಾದ್ರೆ ನಾವೆಲ್ಲ ಅಲ್ವಿ. ಲೇ, ಅಣ್ಣನ್ಗೆ ನಿನ್ ಮೇಲೆ ಇದ್ದಂತ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಕೂಡ ಹೊರಟೋಯ್ತೆ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ದೊಡ್ಡಪ್ಪನ ದೃಷ್ಟಿಲಿ ಅನವಶ್ಯಕವಾಗಿ ಬ್ಯಾಡ್ ಆಗ್ಬಿಟ್ಟೆ. ಎಷ್ಟು ಸಲ ಹೇಳಿದೀನಿ ನಿನ್ಗೆ, ಆದ್ರೂ ಹೀಗೆ ಮಾಡ್ತೀಯಾ? ಆದ್ರೂ ಏನ್ ಪರವಾಗಿಲ್ಲ ಚಿಕ್ಕಮ್ಮ. ದೊಡ್ಡಪ್ಪ ಇವತ್ ಸಾಯಂಕಾಲದ ಒಳಗಡೆ ನನ್ನನ್ ಮೆಚ್ಕೊಳ್ಳೋ ತರ ಮಾಡ್ತೀನಿ. ಇದ್ರಿಂದ ಈ ಮನೇಲಿ ಎಲ್ಲರ ಮುಖದ ಮೇಲೂ ಸ್ಮೈಲ್ ಬರೋ ತರ ಮಾಡ್ತೀನಿ. ಯಾರಿಗದು? ಬಿಟ್ಟುಗೋಸ್ಕರ ತಗೊಂಡ್ ಬಂದಿದ್ಯಾ? ಇಲ್ಲ ಅತ್ತೆ, ದುಬೈ ಚಾಕ್ಲೇಟ್ಸ್ ಇದು. ಮನೇಲಿ ಎಲ್ರಿಗೂ ಕೊಡೋಣ ಅಂತ ಇಡೀ ಬಾಕ್ಸೇ ತಂದ್ಬಿಟ್ಟೆ. ಹೌದಾ? ಹೌದು ಅತ್ತೆ. ಈ ಚಾಕ್ಲೇಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ ತಿನ್ಬಿಟ್ರೆ ಮೈಯೇ ಮರ್ತೋಗ್ಬಿಡ್ತೀರಾ. ಆಮೇಲೆ ಎಲ್ರಿಗೂ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬರೋ ತರ ಮಾಡ್ತೀನಿ. ಅಮ್ಮ ಪದ್ಮ, ಅಮ್ಮ ಪದ್ಮ, ಇಲ್ಲ ಅಮ್ಮ, ಎಲ್ಲ ತಿರುಗ್ತಾ ಇದೆ ಕಣೆ. ಆ ರೂಮ್ ಕರ್ಕೊಂಡು ಹೋಗಿ ನನ್ನ. ಅಮ್ಮ ಚಿಕ್ಕಮ್ಮ
ಗಟ್ಟಿಗೆ ಹಿಡ್ಕೊಳೆ. ಇರು ಪದ್ಮ. ಸರಿಯಾಗಿ ಬಾ ಅಮ್ಮ. ಅಯ್ಯೋ ತಲೆ ತಿರುಗ್ತಾ ಇದೆ. ರಿಂಗ್ ವೆಂಕಟರಾವ್ ಇಲ್ಲಿ. ವೇರ್ ಇಸ್ ಮೈ ಡಾರ್ಲಿಂಗ್ ಪದ್ಮಾ? ಈಗಷ್ಟೇ ರೂಮ್ ಒಳಗೆ ಹೋದ್ರು ಮಾವ. ಹೌದಾ? ಆ ರೂಮ್ ಅಲ್ಲಿ ಇದ್ದಾಳಾ? ಸರಿ, ಓಕೆ ಓಕೆ. ಓಹೋ, ಇಲ್ಲಿದ್ಯಾ ನೀನು? ಪದ್ಮಾವತಿ ಪದ್ಮಾವತಿ, ನಿನ್ನ ಮುದ್ದಿಸ್ಬೇಕು ಕಣೆ, ನಿನ್ನ ಮುದ್ದಿಸ್ಬೇಕು ಕಣೆ. ಸರಿಯಾದ ಟೈಮ್ಗೆ ಈ ಪದ್ಮ ನನ್ನ ಕೈಲಿ ಸರಿಯಾಗಿ ಸಿಕ್ಕಾಕೊಂಡ್ಲಿ ಈಗ.